RSS ಪ್ರತಿನಿತ್ಯ ನಡೆಸುವಂತಹ ಶಾಖೆಗಳನ್ನು ನಿರ್ಬಂಧ ಮಾಡಲಾಗುತ್ತಾ? RSS ಚಟುವಟಿಕೆಗಳನ್ನು ಮಾಡೋದಕ್ಕೆ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಅಡ್ಡಗಾಲು ಹಾಕೋದಕ್ಕೆ ಈ ನಿಯಮ ಬಳಕೆಯಾಗುತ್ತಾ? RSS ಅನ್ನುವಂಥದ್ದು ಒಂದು ಸಂಸ್ಥೆ ಅನ್ನುವಂಥದ್ದೇ ತಪ್ಪು ಕಲ್ಪನೆ. RSS ಹೆಸರನ್ನ ಹೇಳದೆ ಸರ್ಕಾರ ಒಂದು ನಿಯಮವನ್ನು ರೂಪಿಸಿದೆ, ಒಂದು ಆದೇಶವನ್ನು ಹೊರಡಿಸಿದೆ. ಕಾನೂನಿನ ಕುಣಿಕೆಯಿಂದ ಪಾರಾಗೋದಕ್ಕೆ ಸರ್ಕಾರದ ಒಂದು ತಂತ್ರ. ಪಾರ್ಕ್ಗಳಲ್ಲಿ ಲಾಫಿಂಗ್ ಕ್ಲಬ್ ಇರ್ತದೆ, ಅವರು ಬೆಳಗ್ಗೆ ಎದ್ದು ಓಹೋ ಅಂತ ನಗಬೇಕು ಅಂತಂದ್ರೆ ಇನ್ಮೇಲೆ ಸರ್ಕಾರದ ಪೂರ್ವಾನುಮತಿ ತಗೋಬೇಕಾ? ಪ್ರಿಯಾಂಕ್ ಖರ್ಗೆ ಒಂದು ಲೆಟ್ರು ಕೊಟ್ಟರು ಅನ್ನೋ ಕಾರಣಕ್ಕೆ ಇದೊಂದು ಹೊಸದಾಗಿ ಏನೋ ಒಂದು ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದಾರೆ. RSS ಚಟುವಟಿಕೆಗಳನ್ನು ನಿರ್ಬಂಧಿಸುವುದಕ್ಕೆ ಈ ನಿಯಮವನ್ನ ಸ್ಪೆಸಿಫಿಕ್ ಆಗಿ ಬಳಕೆ ಮಾಡಲಾಗುತ್ತಾ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪ್ರಿಯಾಂಕ್ ಖರ್ಗೆ ಅವರು ಕಳೆದ 2-3 ದಿನಗಳಿಂದ ಹೇಳ್ತಾನೆ ಬಂದಿದ್ರು, RSS ಅನ್ನು ನಿಷೇಧ ಮಾಡಬೇಕು, RSS ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು, ಸರ್ಕಾರಿ ಜಾಗದಲ್ಲಿ RSS ತನ್ನ ಚಟುವಟಿಕೆಗಳನ್ನು ಮಾಡೋದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ಮಾತನ್ನ 2-3 ದಿನಗಳಿಂದ ಹೇಳ್ತಾನೆ ಬಂದಿದ್ರು. ಅದಕ್ಕೆ ಪೂರಕವಾಗಿ 2 ಪತ್ರಗಳನ್ನು ಬರೆದಿದ್ರು. ಮೊದಲನೇದು 3 ದಿನದ ಹಿಂದೆ ಬರೆದಂಥ ಪತ್ರ, ಇನ್ನೊಂದು ನಿನ್ನೆ ಬರೆದಂತಹ ಒಂದು ಪತ್ರ. ಆ ನಿನ್ನೆ ಬರೆದಂಥ ಪತ್ರಕ್ಕೆ ನಾನು ಆಮೇಲೆ ಬರ್ತೇನೆ. ಈ ಪತ್ರವನ್ನು ನೋಡಿದಂತಹ ಮುಖ್ಯಮಂತ್ರಿಗಳು ಆವತ್ತನೇ ಸೂಕ್ತ ಕ್ರಮ ಕೈಗೊಳ್ಳುವುದು ಅಂತ ಅದಕ್ಕೆ ಒಂದು ಟಿಪ್ಪಣಿ ಬರೆದು ಚೀಫ್ ಸೆಕ್ರೆಟರಿ ಕಳಿಸಿದರು. ಅದರಂತೆ ಇವತ್ತಿನ ಸಚಿವ ಸಂಪುಟ ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದೆ. ಈ ಸಚಿವ ಸಂಪುಟದಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅನ್ನುವಂಥ ನಿರ್ಧಾರವನ್ನೇನಾದ್ರು ತಗೊಳ್ತಾ, ಆ ರೀತಿಯ ಕಾನೂನುಗಳನ್ನೇನಾದ್ರು ಮಾಡಿಬಿಡ್ತಾ? ಇಲ್ಲ. ಆದರೆ RSS ಚಟುವಟಿಕೆಗಳಿಗೆ ನಿರ್ಬಂಧಿಸೋದಕ್ಕೆ ಯಾವ್ಯಾವ ರೀತಿಯೆಲ್ಲ ನಿಯಮಗಳನ್ನು ರೂಪಿಸಬಹುದೋ ಆ ರೀತಿ ನಿಯಮಗಳನ್ನು ಈಗ ಸರ್ಕಾರ ರೂಪಿಸಿ ಹೊಸ ಆದೇಶವನ್ನು ಹೊರಡಿಸ್ತಾ ಇದೆ. ಏನದು ಆದೇಶ? ಸರ್ಕಾರಿ ಶಾಲಾ ಕಾಲೇಜು ಆವರಣ ಇರಬಹುದು ಅಥವಾ ಯಾವುದೇ ಸರ್ಕಾರಿ ಜಾಗ ಇರಬಹುದು, ಅಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನುವಂಥ ಒಂದು ನಿಯಮವನ್ನು ಹೊಸದಾಗಿ ಈಗ ಘೋಷಣೆ ಮಾಡಿದೆ. ಹೊಸದು ಅಂತೇನಲ್ಲ, ಇದು ಮುಂಚೆಯಿಂದಲೂ ಇದೆ. ಆದರೆ ಉದ್ದೇಶಗಳು ಮಾತ್ರ ಬೇರೆ ಬೇರೆಯಾಗಿ ಹೊಸದಾಗಿ ಬರ್ತಾ ಇದೆ ಅಷ್ಟೇ. ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ, ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಹಾಗೂ ಯಾವುದೇ ರೀತಿ ಟ್ರೆಸ್ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಅವುಗಳನ್ನು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಆಲ್ ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು. ಅದಕ್ಕೆ ಇರ್ತಕ್ಕಂಥ ವ್ಯಾಪ್ತಿ, ನೀತಿ, ಯಾವ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಅವನ್ನೆಲ್ಲ ತೋರಿಸಿ ಡಿಟೇಲ್ಡ್ ಜಿಒ ವಿಲ್ ಬಿ ಇಶ್ಯೂಡ್. ಮಾಡ್ತಾ ಇರ್ತಾರಲ್ಲ, ಬಹಳ ಜನ ಮಾಡ್ತಾ ಇರ್ತಾರೆ. ಅಲ್ಲ, ದೂರುಗಳು ಬಂದಿವೆ, ಟೀಕೆಗಳು ಬಂದಿವೆ, ಕೆಲವು ಪತ್ರಿಕೆಗಳಲ್ಲಿ ಬಂದಿವೆ. ಅವನ್ನೆಲ್ಲವನ್ನ ಗಮನಿಸಿಕೊಂಡ ಈಗ ಏನಿದೆ ಅಂದ್ರೆ, ಪತ್ರಿಕೆಯಲ್ಲಿ ಬರಿತಾ ಇದ್ರಿ, ನಿಮ್ಮ ಪತ್ರಿಕೆಗಳಿಂದ ಹೆಚ್ಚು ಮಾರ್ಗದರ್ಶನ ತಗೊಂಡ್ವಿ ಎಂಬುದು. ಇದರಲ್ಲಿ ಏನಿದೆ, ಕಾನೂನುಗಳಿದ್ವು, ಕೆಲವು ಕ್ಲಾರಿಟಿ ಇರಲಿಲ್ಲ. ಆ ಎಲ್ಲ ಕ್ಲಾರಿಟಿ ಕೊಡಬೇಕು ಅನ್ನೋದಂಥ ಒಂದು ದೃಷ್ಟಿ, ಹಾಗೂ ಕೆಲವು ನಿಯಮಗಳನ್ನು ಸೇರಿಸಬೇಕು. ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಆದೇಶವನ್ನು ಹೊರಡಿಸುವಂತ ನಿರ್ಣಯವನ್ನು ಮಾಡಿದ್ದೇವೆ. ಸೊ ಈ ಹೊಸ ನಿಯಮದ ಪ್ರಕಾರ ಯಾರು ಪೂರ್ವಾನುಮತಿ ಇಲ್ಲದೆ ಚಟುವಟಿಕೆಗಳನ್ನು ನಡೆಸ್ತಾರೋ, ಅತಿ ಹೆಚ್ಚು ಬಾರಿ ಕಾನೂನುಗಳನ್ನು ಉಲ್ಲಂಘಿಸ್ತಾರೋ ಅವರಿಗೆ ನೋಟಿಸನ್ನು ಕೊಡಲಾಗುತ್ತೆ. ಆದರೂ ಅವರು ತಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮುಂದುವರಿಸಿದಲ್ಲಿ ಅವರ ಮೇಲೆ ನಿರ್ಬಂಧ ಹೇರೋದಕ್ಕೆ ಎಲ್ಲ ರೀತಿಯ ಒಂದು ವೇದಿಕೆಯನ್ನು ಸರ್ಕಾರ ಸಿದ್ಧಪಡಿಸುತ್ತೆ. ಇದು ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ನಿಯಮ ಮತ್ತು ಅದರ ಹಿಂದಿನ ಉದ್ದೇಶ. ಇಲ್ಲಿ RSS ಹೆಸರನ್ನು ಹೇಳದೆ ಸರ್ಕಾರ ಒಂದು ನಿಯಮವನ್ನು ರೂಪಿಸಿದೆ, ಒಂದು ಆದೇಶವನ್ನು ಹೊರಡಿಸಿದೆ.
RSS ಬಗ್ಗೆ, RSS ವಿರುದ್ಧ ಎಷ್ಟೊಂದು ರೋಷಾವೇಶವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಿದ್ರು. ಆದರೆ ಸರ್ಕಾರ ಯಾಕೋ RSS ಹೆಸರನ್ನು ನಿಯಮದಲ್ಲಿ ಸೇರಿಸುವಂಥ ಧೈರ್ಯವನ್ನು ತೋರಿಸಿಲ್ಲ. ಧೈರ್ಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇದೊಂದು ತಂತ್ರ, ಕಾನೂನಿನ ಕುಣಿಕೆಯಿಂದ ಪಾರಾಗೋದಕ್ಕೆ ಸರ್ಕಾರದ ಒಂದು ತಂತ್ರ. RSS ಅನ್ನುವಂಥ ಹೆಸರು ಸೇರಿಸ್ಬಿಟ್ರೆ ಕಾನೂನಿನ ಕುಣಿಕೆಯಿಂದ ಪಾರಾಗೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಸಂಘ ಸಂಸ್ಥೆ ಅನ್ನುವಂಥ ಒಂದು ಜನರಲೈಸ್ ಆದಂಥ ಒಂದು ಪದಗಳನ್ನು ಸರ್ಕಾರ ಬಳಸಿದೆ. ಸೊ ಇದರ ಪ್ರಕಾರ ಇನ್ನು ಮುಂದೆ ಸರ್ಕಾರದ ಜಾಗದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಚಟುವಟಿಕೆಗಳನ್ನು ನಡೆಸಬೇಕು ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಬರೀ RSS ಅಲ್ಲ. ನನ್ನ ಪ್ರಕಾರ ಸಾಮಾನ್ಯವಾಗಿ ಈ ನಿಯಮ ತಂದಿರೋದೇ RSSನ ತಲೆಯಲ್ಲಿಟ್ಕೊಂಡು ಅನ್ನೋದು ನಮಗೆಲ್ರಿಗೂ ಗೊತ್ತು. ಆದರೆ RSSನಷ್ಟೇ ಸಂಖ್ಯೆಯಲ್ಲಿ ಬೇರೆ 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 ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಜಾಗದಲ್ಲಿ ನಡೆಸ್ತವೆ. ಯಾವುದೋ ಒಂದು ಗ್ರೌಂಡು, ಕ್ರಿಕೆಟ್ ಕ್ಲಬ್ ಇರುತ್ತೆ, ಕಬಡ್ಡಿ ಕ್ಲಬ್ ಇರುತ್ತೆ, ಅವ್ರದ್ದು ಸಂಘ ಸಂಸ್ಥೆನೇ. ಅವರು ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಅವರು ಹಾಗಾದರೆ ಪೂರ್ವ ಅನುಮತಿ ತಗೊಳ್ಬೇಕು. ಪಾರ್ಕ್ಗಳಿಗೆ ಹೋಗಿ ನೀವು, ಪಾರ್ಕ್ಗಳಲ್ಲಿ ಲಾಫಿಂಗ್ ಕ್ಲಬ್ ಇರ್ತದೆ, ಅವರು ಬೆಳಗ್ಗೆ ಎದ್ದು ಓಹೋ ಅಂತ ನಗಬೇಕು ಅಂತಂದ್ರೆ ಇನ್ಮೇಲೆ ಸರ್ಕಾರದ ಪೂರ್ವಾನುಮತಿ ತಗೋಬೇಕಾ? ಇದು ಒಂಥರ ಹೊಸ ನಿಯಮ, ಮಜಾ ಇದೆ ಇದೊಂಥರ. ಪಾರ್ಕ್ಗಳಲ್ಲೇ ಹೋಗಿ ಸ್ಥಳೀಯವಾಗಿ, ಈಗ ಬೆಂಗಳೂರು ನಗರದಲ್ಲೇ ಬೇರೆ ಬೇರೆ ಪಾರ್ಕ್ಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು, ಅಲ್ಲಿ ಬ್ಯಾಡ್ಮಿಂಟನ್ ಆಡಲಿಕ್ಕೋ ಮತ್ತೊಂದು ಆಡಲಿಕ್ಕೋ ಒಂದಷ್ಟು ಜಾಗಗಳನ್ನು ಮಾಡ್ಕೊಂಡಿರ್ತಾರೆ. ಅದು ಸರ್ಕಾರಿ ಜಾಗನೇ. ಅವರು ಸಹ ಪ್ರತಿನಿತ್ಯ ಮೇಲೆ ಪೂರ್ವಾನುಮತಿಯನ್ನು ತಗೊಳ್ಬೇಕಾಗುತ್ತೆ ಅಲ್ವಾ? ಇನ್ನು ಕನ್ನಡ ಸಂಘಟನೆಗಳು ಅಥವಾ ಯಾವುದೇ ಕಾರ್ಮಿಕ ಸಂಘಟನೆಗಳು, ಅದು BMS ಇರ್ಬೋದು ಅಥವಾ ಯಾವುದೇ ಕಮ್ಯುನಿಸ್ಟ್ ಸಂಘಟನೆಗಳಿರ್ಬೋದು ಅಥವಾ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ABVP ಇರ್ಬೋದು, SFI ಇರ್ಬೋದು, NSCA ಇರ್ಬೋದು, ನಾನು ಆಗಲೇ ಹೇಳಿದಾಗ AITUC ಕಾಂಗ್ರೆಸ್ಸಿನ ಕಾರ್ಮಿಕ ವಿಭಾಗ, ಅವರು ಕೂಡ ಯಾವುದೇ ಸಮಾರಂಭ ಮಾಡಬೇಕು ಅಂತಂದರೆ ಸರ್ಕಾರಿ ಜಾಗದಲ್ಲಿ ಇದು ಮುಂದೆ ಪೂರ್ವಾನುಮತಿ ಅಗತ್ಯ. ಇದರಲ್ಲಿ ಏನಿದೆ ರೀ ಹೊಸದು? ಮುಂಚೆಯಿಂದಲೂ ಇದ್ದೇ ಇದೆ ಅಲ್ವಾ? ಯಾವುದೇ ಒಂದು ಸಮಾರಂಭ ಮಾಡಬೇಕು ಅಂತಂದರೆ ಪೂರ್ವಾನುಮತಿ ಅಗತ್ಯ ಅನ್ನೋದು ಈಗ ಹೊಸದೇನು ಮಾಡಿರೋದಲ್ಲ. ಆದರೆ ಇದೇನಿದು ಹೊಸದಾಗಿ ಈಗೇನೋ ಹೊಸ ನಿಯಮ ರೂಪಿಸ್ತಾ ಇದ್ದೀವಿ ಅಂತ ಇವರೇನೋ ಮಾತಾಡ್ತಾ ಇರೋದು? ಹಾಗಾದರೆ ಪ್ರಿಯಾಂಕ್ ಖರ್ಗೆ ಒಂದು ಲೆಟ್ರು ಕೊಟ್ಟರು ಅನ್ನೋ ಕಾರಣಕ್ಕೆ ಇದೊಂದು ಹೊಸದಾಗಿ ಏನೋ ಒಂದು ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ವಿಶೇಷ ಇಲ್ಲ. ಆದರೆ ಉದ್ದೇಶ ಮಾತ್ರ ಬದಲಾಗಿದೆ. ನಾನು ಆಗಲೇ ಹೇಳಿದಾಗೆ ಪ್ರಿಯಾಂಕಾ ಖರ್ಗೆ ಅವರ ಲೆಟರ್ ಇಂಪ್ಯಾಕ್ಟ್ ಏನು ಅಂತಂದರೆ, ಇನ್ನು ಮುಂದೆ RSS ಚಟುವಟಿಕೆಗಳನ್ನು ನಿರ್ಬಂಧಿಸುವುದಕ್ಕೆ ಈ ನಿಯಮವನ್ನು ಸ್ಪೆಸಿಫಿಕ್ ಆಗಿ ಬಳಕೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. RSS ಪ್ರತಿನಿತ್ಯ ನಡೆಸುವಂಥ ಶಾಖೆಗಳನ್ನು ನಿರ್ಬಂಧ ಮಾಡಲಾಗುತ್ತಾ? RSS ಶಾಖೆ ನಡೆಯೋದು ಸಹಜವಾಗಿ ಯಾವುದೇ ಮೈದಾನದಲ್ಲಿ ಅಥವಾ ಯಾವುದೋ ಶಾಲಾ ಆವರಣದಲ್ಲಿ, ಪಾರ್ಕ್ನಲ್ಲಿ, ಹೀಗೆ ದಿನನಿತ್ಯ ಶಾಖೆ. ದಿನನಿತ್ಯ ಶಾಖೆಯಲ್ಲಿ ಅಲ್ಲೇನು ಸಾವಿರಾರು ಜನ ಸೇರಲ್ಲ. ಅಲ್ಲೊಂದು 15, 20, 25, 30, ಒಂದು 50 ಜನ ಮ್ಯಾಕ್ಸಿಮಮ್ ದಿನನಿತ್ಯದ ಶಾಖೆಗಳಲ್ಲಿ ಸೇರ್ತಾರೆ. ಸೊ ಆ ಚಟುವಟಿಕೆಗಳನ್ನು ನಿರ್ಬಂಧಿಸುವುದಕ್ಕೆ ಜೊತೆಗೆ ಕಳೆದ ವಾರ ಆಯ್ತಲ್ಲ, ಬೃಹತ್ ಪ್ರಮಾಣದ ಪಥಸಂಚಲನ ಇರ್ಬೋದು ಅಥವಾ ಯಾವುದೋ ಗ್ರೌಂಡಲ್ಲಿ ಯಾವುದೇ ಶಿಬಿರದ ಸಮಾರಂಭ ಇರ್ಬೋದು, ಈ ಥರದ್ದಕ್ಕೂ ಕೂಡ ಪೂರ್ವಾನುಮತಿ ಅಗತ್ಯ. ಇದು ಮುಂಚೆಯಿಂದಲೂ ಇತ್ತು. ಆದರೆ ಈಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ ಸಿದ್ಧಾಂತದ ಹಿನ್ನೆಲೆಯನ್ನು ನೋಡಿದಾಗ RSS ಚಟುವಟಿಕೆಗಳನ್ನು ಮಾಡೋದಕ್ಕೆ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಅಡ್ಡಗಾಲು ಹಾಕೋದಕ್ಕೆ ಈ ನಿಯಮ ಬಳಕೆಯಾಗುತ್ತಾ ಅನ್ನುವಂಥ ಒಂದು ಅನುಮಾನ ಮೂಡುವುದು ಸಹಜ. ಇಂಥ ಒಂದು ನಿರ್ಬಂಧವನ್ನು RSS ಎದುರಿಸ್ತಾ ಇರೋದು ಇದು ಹೊಸದಲ್ಲ. ನಿಷೇಧವನ್ನೇ ಎದುರಿಸ್ಬಿಟ್ಟಿತ್ತು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ RSSನ್ನು ಸಂಪೂರ್ಣ ನಿಷೇಧ ಮಾಡಲಾಗಿತ್ತು. ಆದರೂ RSS ಸ್ವಯಂ ಸೇವಕರ ಚಟುವಟಿಕೆಗಳು ನಿಂತಿರಲಿಲ್ಲ. ಸುಮ್ಮನೆ ನಾನು ಆಗ ಹೇಗೆ ನಡೀತಾ ಇತ್ತು ಅನ್ನೋದನ್ನು ಒಂದು ರೀಕಾಲ್ ಮಾಡ್ಕೋತೀನಿ. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆಗ RSS ಚಡ್ಡಿಗಳನ್ನು ಹಾಕ್ಕೊಂಡು ಯಾರೂ ಶಾಖೆಗಳಿಗೆ ಹೋಗ್ತಾ ಇರಲಿಲ್ಲ, ಅಲ್ಲಿ ಭಗವಧ್ವಜ ಹಾರಿಸ್ತಾ ಇರಲಿಲ್ಲ, ಸಂಘದ ಪ್ರಾರ್ಥನೆಯನ್ನು ಮಾಡ್ತಾ ಇರಲಿಲ್ಲ. ಆದರೆ ಎಲ್ಲರೂ ಒಂದು ಕಡೆ ಸೇರೋರು, ನಿತ್ಯ ಶಾಖೆಯಲ್ಲಿ ಏನು ಮಾತಾಡ್ತಿದ್ರೋ ಅದೇ ಮಾತನ್ನು ಅಲ್ಲಿ ಆಡೋರು, ಅದೇ ರೀತಿ ಹಾಡುಗಳನ್ನು ಹಾಡೋರು. ನಿತ್ಯ ಅಲ್ಲಿ ಟೈಮ್ ಪಾಸ್ ಹೇಗೆ ಮಾಡ್ತಿತ್ತು ಅಂತಂದರೆ, ಅಲ್ಲಿ ಬೇರೆ ಬೇರೆ ಆಟಗಳ ಬದಲು ವಾಲಿಬಾಲ್ ಆಡೋರು, ಇನ್ನೊಂದು ಯಾವುದೋ ಆಟ ಆಡೋರು, ಮತ್ತೆ ಒಂದು ಕಡೆ ಸೇರೋರು, ಎಲ್ಲ ಡಿಸ್ಪರ್ಸ್ ಆಗೋರು. ದೇವಸ್ಥಾನಗಳಲ್ಲಿ ಎಲ್ಲ ಸೇರೋರು, ಭಜನೆ ಮಾಡೋರು,
ಡಿಸ್ಪರ್ಸ್ ಆಗೋರು. ತುರ್ತು ಪರಿಸ್ಥಿತಿಯನ್ನೇ RSS ಎದುರಿಸಿದ್ದು ಹಾಗೆ. ಇನ್ನು ಈಗ ನಿರ್ಬಂಧಗಳನ್ನು ಎದುರಿಸೋದಕ್ಕೆ RSSಗೆ ಕಷ್ಟನಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ನಿರ್ಬಂಧಗಳೂ ಅಷ್ಟೇ. ದೇವಸ್ಥಾನಗಳಲ್ಲಿ ಭಜನೆ ಮಾಡೋದನ್ನು ಯಾರಾದರೂ ನಿಲ್ಲಿಸ್ಲಿಕ್ಕಾಗತ್ತಾ? ಯಾರೋ ಒಂದು 4 ಜನ ಒಂದು ಕಡೆ ಸೇರಿದ್ರೆ ಅಲ್ಲಿ ಅದನ್ನು ಸೇರಬೇಡಿ ಅಂತ ಹೇಳೋಕ್ಕಾಗತ್ತಾ? ಅಥವಾ RSS ಶಾಖೆಗಳನ್ನು ನಡೆಸಬೇಕು ಅಂತಂದರೆ ಬರೀ ಸರ್ಕಾರಿ ಜಾಗಗಳನ್ನು ಮಾತ್ರ ನೆಚ್ಚಿಕೊಂಡಿದೆಯಾ? ಇದು ಒಂದು ಪ್ರಶ್ನೆ ಅಲ್ವಾ. ಬೆಂಗಳೂರು ಮಹಾನಗರದಲ್ಲಿ ಒಂದು 100 ನಿತ್ಯ ಶಾಖೆಗಳು ನಡೀತಾವಪ್ಪ. ಸಾವಿರಾರು ಸರ್ಕಾರಿ ಶಾಲೆಗಳಿವೆ, ಅದಕ್ಕಿಂತಲೂ ಹೆಚ್ಚಾಗಿ ಖಾಸಗಿ ಶಾಲೆಗಳು ಇವೆ. ಈ ಖಾಸಗಿ ಶಾಲೆಗಳ ಆವರಣದಲ್ಲಿ RSS ಶಾಖೆ ನಡೆಸಲಿಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಹಾಗಾಗಿ RSSನ ದೈನಂದಿನ ನಿತ್ಯ ಶಾಖೆಗಳೇನಿದೆ ಅದಕ್ಕೆ ನನ್ನ ಪ್ರಕಾರ ಈ ನಿಯಮದ ಅನುಸಾರ ಯಾವುದೇ ಧಕ್ಕೆ ಆಗಲಿಕ್ಕಿಲ್ವೇನೋ ಅಂತ ಅನ್ನಿಸುತ್ತೆ. ಗೊತ್ತಿಲ್ಲ RSSನ ಮುಂದಿನ ನಿಲುವುಗಳು ಈ ವಿಚಾರದಲ್ಲಿ ಹೇಗಿರುತ್ತೆ ಅಂತ. ಆದರೆ ಒಂದು ಅಂಶವಂತೂ ಸ್ಪಷ್ಟ, ಸರ್ಕಾರ ಹೊಸದಾಗಿ RSS ಚಟುವಟಿಕೆಗಳಿಗೆ ತೊಡರುಗಾಲು ಹಾಕೋದಕ್ಕೆ ಕಟಿಬದ್ಧವಾಗಿ ನಿಂತಿದೆ ಅನ್ನೋದಂತೂ ಸತ್ಯ. ಒಂದು ರೀತಿಯಲ್ಲಿ ಎಮರ್ಜೆನ್ಸಿಯ ಇನ್ನೊಂದು ರೂಪ. ನಾನು ಆಗಲೇ ಹೇಳಿದಾಗೆ 2ನೇ ಪತ್ರ ಪ್ರಿಯಾಂಕ್ ಖರ್ಗೆ ಅವರದು, ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ. ಕಳೆದ ಜುಲೈನಲ್ಲಿ ಈ ಬಗ್ಗೆ ಇದ್ದಂಥ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕ್ತು. ಅದು ಎಮರ್ಜೆನ್ಸಿ ಟೈಮಿಂದಲೂ ಇತ್ತದು, ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ. ಆ ನಿರ್ಬಂಧ ಕಳೆದ ಜುಲೈನಲ್ಲಿ ತೆರವುಗೊಳ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಇಲಾಖೆಯಿಂದಲೇ ಶುರು ಮಾಡೋ ಕಾಣ್ತಾರೆ. ಕೊಡಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರಲಿಕ್ಕೆ, ಒಂದು ಸ್ವಾಭಿಮಾನ ಬದುಕಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ, ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ. ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್. ಸರ್ಕಾರಿ ಅಧಿಕಾರಿಗಳು ಕೂಡ RSS ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನಗಳಿದೆ. ಈಗ ಮೊನ್ನೆ ನನಗೆ ಬಂದಿತ್ತು ಸರ್, ನನಗೂ ಗೊತ್ತಿರಲಿಲ್ಲ. ಈಗ ಸುಮ್ಮನೆ ಹವ್ಯಾಸ ಇದ್ರೆ ಓಕೆ ಫೈನ್, ನೀವು ವಾಲಂಟ್ರಿ VRS ತಗೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ. ಬಟ್ ನೀವು ಸರ್ವಿಸ್ ನಲ್ಲಿ ಇದ್ದಾಗ ನೀವು ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ, ಸರ್ವಿಸ್ ರೂಲ್ಸ್ ಏನಿದೆ, ಅದನ್ನ ಪಾಲನೆ ಮಾಡಬೇಕು. ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮಗೆ. ಆಗ್ಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ ನಾನು. ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್. ಸೊ RSS ಅನ್ನುವಂಥದ್ದು ಒಂದು ಸಂಸ್ಥೆ ಅನ್ನುವಂಥದ್ದೇ ತಪ್ಪು ಕಲ್ಪನೆ. ಯಾಕಂತಂದರೆ ರಿಜಿಸ್ಟರ್ ಆಗಿಲ್ಲ RSS ಅಂತ. ಆಮೇಲೆ ಇಂಥ ಎಲ್ಲ ಸಂದರ್ಭಗಳಲ್ಲೂ RSS ಪುಟಿದೆದ್ದಿದೆ. ಹಾಗಾಗಿ ಇಂಥ ನಿಯಮಗಳು ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗುತ್ತೆ ಹೊರತು ಅದರಿಂದ RSS ಚಟುವಟಿಕೆಗಳಿಗೆ ಸ್ವಲ್ಪ ಕಾಲ ತೊಡರುಗಾಲ ಆಗುತ್ತೆ ಅನ್ನುವಂಥ ಒಂದು ವಿಕೃತ ಸಂತೋಷ ಕೆಲವರಿಗೆ ಸಿಗುತ್ತೆ ಅನ್ನೋದು ಬಿಟ್ಟರೆ ಲಾಂಗ್ ಟರ್ಮ್ನಲ್ಲಿ ಇದು ಯಾವುದೇ ರೀತಿಯಲ್ಲೂ ಯಾರಿಗೂ ಪ್ರಯೋಜನವಿಲ್ಲದಂತಹ, ಬರೀ ನಿತ್ಯ ಗೊಂದಲ ಸೃಷ್ಟಿಸುವಂತಹ ಒಂದು ಡ್ರಾಮಾ ಆಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ.